ಇವತ್ತಿನ ದಿವಸ ತುಂಬ ವಿಷಾದದಿಂದ ಕೂಡಿದೆ. ಒಂದು ದುಃಖಕರ ಸಂಗತಿ ನಮ್ಮನ್ನೆಲ್ಲ ಆವರಿಸಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 30 ವರ್ಷಗಳ ಕಾಲ, 25-30 ವರ್ಷಗಳ ಕಾಲ IAS ಅಧಿಕಾರಿಯಾಗಿ, ದಕ್ಷ ಅಧಿಕಾರಿಯಾಗಿ ವಿವಿಧ ಜಾಗಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಂಥ ಶ್ರೀ ಮಹಾಂತೇಶ್ ಬೀಳಗಿಯವರು ಆಕ್ಸಿಡೆಂಟ್ನಲ್ಲಿ ನಿಧನರಾಗಿದ್ದು ನಮಗೆಲ್ಲ ದುಃಖ ತಂದಿದೆ. ಅದು ಕಲಬುರಗಿಯ ಸಮೀಪದಲ್ಲಿ ಮಣ್ಣೂರು ಕ್ರಾಸ್. ಅವರು ಈಗ ವಯಸ್ಸು 51, ಇನ್ನೂ 9 ವರ್ಷದ ಅವರಿಗೆ ಸೇವೆ ಸಲ್ಲಿಸುವ ಅವಕಾಶ ಇತ್ತು. ಇನ್ನೂ ಅವರ ಜೀವನದಲ್ಲಿ ಇನ್ನೂ ಮೇಲೆ ಸ್ತರಕ್ಕೆ ಎಲ್ಲೆಲ್ಲಿ ಹೋಗ್ತಿದ್ದಾರೋ ಏನು ಕಥೆನೋ. ಭಾಳ ಒಳ್ಳೆಯ ಮನುಷ್ಯ, ಭಾಳ ದಕ್ಷ ಅಧಿಕಾರಿ, ಕಾಳ ಕಷ್ಟದಿಂದ ಬಡತನದಿಂದ ಮೇಲೆ ಬಂದಂಥ ವ್ಯಕ್ತಿ. ಅಂಥ ಒಬ್ಬರು ಶ್ರೇಷ್ಠ IAS ಅಧಿಕಾರಿಗಳು ನಿಧನರಾಗಿದ್ದು ನಮಗೆಲ್ಲ ದುಃಖ ತಂದಿದೆ. ನಾವು ದೇವರಲ್ಲಿ ಪ್ರಾರ್ಥಿಸೋದೇನೆಂದರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಮನೆಯವರಿಗೆ ಆ ದುಃಖವನ್ನು ತಡೆದುಕೊಳ್ಳುವಂಥ ಒಂದು ಶಕ್ತಿಯನ್ನು ದೇವರು ಕರುಣಿಸಲಿ ಅಂತ ಹೇಳಿ ನಾನು ಈ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಗೆ ಎಲ್ಲ ನನ್ನ ಸೀನಿಯರ್ ಅಧಿಕಾರಿಗಳಿರಲಿ, ಯಾರೇ ಇರಲಿ, ಪೊಲೀಸ್ ಅಧಿಕಾರಿಗಳಿರಲಿ, ಯಾರೇ ಇದ್ದರೂ ಅವ್ರಿಗೆ ಹೇಳುವಂಥ ಒಂದು ಸಣ್ಣ ಕಿವಿಮಾತು ಏನೆಂದರೆ, ನ್ಯಾಷನಲ್ ಹೈವೇ 4 ವೇಸ್ ಇದ್ದಲ್ಲಿ ಮಾತ್ರ ನೀವು 100 ಕಿಲೋಮೀಟ್ರ್ KMP ಮೇಲೆ ಹೋಗಬೇಕು, ಸ್ಪೀಡ್ ಹೋಗ್ಬೋದು. ಆದರೆ ಸ್ಟೇಟ್ ಹೈವೇಯಲ್ಲಿ ಎಲ್ಲಿನೂ ನೀವು 100 ಕಿಲೋಮೀಟ್ರ್ ಮೇಲೆ ಸ್ಪೀಡ್ನಲ್ಲಿ ಕಾರಾಗಲಿ, ಇನೋವಾ ಕಾರಾಗಲಿ, ನಿಮ್ಮ ಆಫೀಷಿಯಲ್ ಕಾರಾಗಲಿ ಸ್ಪೀಡ್ ಹೋಗೋ ಅವಶ್ಯಕತೆ ಇಲ್ಲ. ಸಪೋಸ್ ಸ್ಪೀಡ್ ಹೋಗುವಂಥ ಸಂದರ್ಭದಲ್ಲಿ ನಾಯಿ ಏನಾದರೂ ಅಥವಾ ಹಂದಿ ಅಡ್ಡ ಬಂದರೆ ಅದ್ರ ಮೇಲೇ ಹಾಸ್ಕೊಂಡು ಹೋದ್ರೂ ತಪ್ಪೇನಿಲ್ಲ. ಈಗ ನೋಡ್ರಿ, ಇವ್ರದ್ದು ಹಿಂಗಾಗಿದೆ. ಮಹಾಂತೇಶ್ ಅವ್ರದ್ದು ನಾಯಿ ಅಡ್ಡ ಬಂತಂತ ತಿಳ್ಕೊಂಡು ನಾಯಿ ಉಳಿಸ್ಲಿಕ್ಕೆ ಹೋಗಿ ಅದೇ ಗಿಡಕ್ಕೆ ಇನೋವಾ ಕಾರ್ ಡಿಕ್ಕಿಯಾಗಿ ಪಲ್ಟಿಯಾಗಿ ಸ್ಪಾಟ್ 3 ಜನ ಚಾಲಕನ ಸಹಿತ ಮಹಾಂತೇಶ್ ಬೆಳಗುರಿಯವರು ಇಬ್ಬರು ಸಹೋದರರು ಸ್ವರ್ಗಸ್ಥರಾಗಿದ್ದಾರೆ. ಇದು ಅತಿ ದುಃಖ ಸಂಗತಿ. ನಾವು ಜೀವನದಲ್ಲಿ ಭಾಳ ಜಾಗೃತವಾಗಿರಬೇಕು. ಪ್ರತಿಯೊಂದು ಕ್ಷಣ, ಯಾವುದೇ ಕ್ಷಣದಲ್ಲಿ ಅವಸರ ಮಾಡಿ ಭಾವುಕನಾಗಿ ಹೋಗೋದ್ರೊಳಗೆ ಏನೂ ಇಲ್ಲ. ಯಾವಾಗ ನಾವು ಭಾವುಕರಾಗ್ತೀವೋ ಆವಾಗ ನಾವು ತಪ್ಪು ಮಾಡ್ತೇವೆ. ಇದನ್ನು ತಿಳ್ಕೊಳ್ರಿ, ಇದು ಗ್ಯಾರಂಟಿದು. ಅದಕ್ಕೆ ಯಾವಾಗಲೂ ಕೂಲ್ ಹೆಡೆಡ್ ಆಗಿ ಇರಬೇಕು. ನಮ್ಮ ಜೀವವನ್ನು ಕಾಯ್ಕೋಬೇಕು. ಜೀವಕ್ಕಿಂತ ಹೆಚ್ಚಿಂದ ಏನಿಲ್ಲ. ಇಷ್ಟು ಹೇಳಿ ನನ್ನ ನಮನವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.